ನಮಸ್ಕಾರ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳ ವಿರುದ್ಧ ರೊಚ್ಚಿಗೆದ್ದಿದೆ. ಸೋಮೋಟೋ ಕೇಸ್ ದಾಖಲಿಸಿಕೊಂಡು ವಿಚಾರಣೆ ನಡೆಸಿ ಜಸ್ಟಿಸ್ ವಿಕ್ರಮ್ ನಾಥ್, ಸಂದೀಪ್ ಮೆಹ್ತಾ ಮತ್ತು ಎನ್.ವಿ. ಅಂಜಾರಿಯಾ ಅವರಿದ್ದ ಪೀಠ ಈ ಬೀದಿ ನಾಯಿಗಳ ತೆರವಿಗೆ ಆದೇಶ ನೀಡಿದ್ದಾರೆ. ಇತ್ತೀಚೆಗೆ ದೇಶದಲ್ಲಿ ಹೆಚ್ಚಾಗಿರೋ ನಾಯಿ ಕಡಿತದ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಯೂನಿಯನ್ ಟೆರಿಟರಿಗಳು ಅಂದರೆ ಕೇಂದ್ರಾಡಳಿತ ಪ್ರದೇಶಗಳು ಕೂಡಲೇ ಎಲ್ಲ ಶಾಲೆ, ಕಾಲೇಜು, ಆಸ್ಪತ್ರೆ, ಕ್ರೀಡಾಂಗಣ, ಬಸ್ ಡಿಪೋ, ರೈಲ್ವೆ ಸ್ಟೇಷನ್ ಅಂತಹ ಸ್ಥಳಗಳಲ್ಲಿ ಅಲೆದಾಡುತ್ತಿರುವ ಬೀದಿ ನಾಯಿಗಳನ್ನ ರಿಮೂವ್ ಮಾಡಬೇಕು, ತೆಗೆದು ಹಾಕಬೇಕು, ಅವ್ರು ಇರಂಗಿಲ್ಲ ಅಂತ ಹೇಳಿ ಆದೇಶ ಹೊರಡಿಸಿದ್ದಾರೆ. ಕೋರ್ಟ್ ಆದೇಶದಲ್ಲಿ ಏನಿದೆ ಅಂದ್ರೆ, ಈಗ ಶಾಲೆ, ಆಸ್ಪತ್ರೆ, ಬಸ್ ನಿಲ್ದಾಣದಲ್ಲಿ ಇರೋ ನಾಯಿಗಳನ್ನ ಹಿಡಿದು ಸ್ಟೆರಿಲೈಸ್ ಮತ್ತು ವ್ಯಾಕ್ಸಿನೇಷನ್ ಮಾಡಬೇಕು. ಜೊತೆಗೆ ಅವ್ರನ್ನ ಮತ್ತೆ ತಗೊಂಡು ಹೋಗಿ ಅದೇ ಪ್ರದೇಶಕ್ಕೆ ಬಿಡಬಾರದು. ಇದಲ್ಲದೆ 2 ವಾರದ ಒಳಗೆ ಎಲ್ಲ ರಾಜ್ಯ ಮತ್ತು ಯೂನಿಯನ್ ಟೆರಿಟರಿಗಳು, ಸರ್ಕಾರ ಹಾಗೂ ಖಾಸಗಿ ಶಾಲೆಗಳು, ಕಾಲೇಜುಗಳು, ಆಸ್ಪತ್ರೆಗಳು, ಬಸ್ ಹಾಗೂ ರೈಲ್ವೆ ಸ್ಟೇಷನ್ಗಳು, ಕ್ರೀಡಾಂಗಣಗಳು ಎಲ್ಲ ಸ್ಥಳಗಳ ಪಟ್ಟಿ ತಯಾರು ಮಾಡಬೇಕು. ಆನಂತರ 8 ವಾರಗಳ ಒಳಗೆ ಈ ಪ್ರದೇಶಗಳ ಸುತ್ತ ಕಾಂಪೌಂಡ್ ವಾಲ್ ಹಾಕಿ ನಾಯಿಗಳ ಪ್ರವೇಶ ತಡಿಬೇಕು ಅನ್ನೋ ಆದೇಶವನ್ನ ಹೊರಡಿಸಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಪ್ರತಿ ಸಂಸ್ಥೆಗೊಂದು ನೋಡಲ್ ಆಫೀಸರ್ ನೇಮಿಸಬೇಕು. ಅವರು ನಿಯಮಿತವಾಗಿ ನಿಗಾ ವಹಿಸಿ ವರದಿ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳಿಂದ ಸ್ಟ್ರೇ ಕ್ಯಾಟಲ್ ಅಂದ್ರೆ ಅಲೆದಾಡೋ ಹಸು, ಎಮ್ಮೆಗಳನ್ನ ಕೂಡ ನ್ಯಾಷನಲ್ ಹೈವೇಗೆ ಬರದಂತೆ ತಡಿಬೇಕು ಅಂತಲೂ ರಸ್ತೆ ಇಲಾಖೆಗೂ ಆದೇಶ ಕೊಟ್ಟಿದ್ದಾರೆ. ಈ ವಿಚಾರವನ್ನು ಸುಪ್ರೀಂ ಕೋರ್ಟ್ ತಾನೇ ಖುದ್ದಾಗಿ ತಗೊಂಡು ಇಷ್ಟೆಲ್ಲ ರೊಚ್ಚಿಗೆದ್ದಿರೋದು. ಇತ್ತೀಚೆಗೆ ದೇಶಾದ್ಯಂತ ಡಾಗ್ ಬೈಟ್ ಪ್ರಕರಣಗಳು ಹೆಚ್ಚಾಗ್ತಿರೋದ್ರಿಂದ ಕೋರ್ಟ್ ಈ ಆದೇಶ ಹೊರಡಿಸಿದೆ. ಈ ರೀತಿ ಹೇಳಬೇಕಾದ್ರೆ ಕೋರ್ಟ್ ನಾಯಿ ಮೇಲೆ, ಪ್ರಾಣಿ ಮೇಲೆ ಮಾನವೀಯತೆಯನ್ನ ಇಟ್ಕೋಬೇಕು, ಆದ್ರೆ ಜನರ ಸುರಕ್ಷತೆ ಮೊದಲು ಅನ್ನೋ ಹೇಳಿಕೆ ಕೊಟ್ಟಿದೆ. ಇಂಥ ಮತ್ತಷ್ಟು ಮಾಹಿತಿಗೆ ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.